ನಮ್ಮ ಜೊತೆ ಮಾತನಾಡೋದಕ್ಕೆ ಎಲ್ಲರೂ ಕುಮಾರ್ ಅಷ್ಟು ಬಂಗಾರಪ್ಪ serious ಅವರು ಇದ್ದಾರೆ, ಅವ್ರಿಗೆ ಮಾತಾಡಿಸೋಣ. ಸರ್, ನೀವು ಇಲ್ಲಿ ರೆಬಲ್ಸ್ ನ ಸಭೆ ನಡೆಸ್ತಿದ್ದೀರಾ ಎಲ್ಲ ಒಂದ್ ಕಡೆ. ರೆಬಲ್ಸ್ ಅನ್ನೋ ಪದನ ತೆಗೆದುಬಿಡಿ ಇನ್ಮೇಲೆ. ಬಿಕಾಸ್ ರೆಬಲ್ಸ್ ಅಂತ ಹೇಳಿ 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 ನೀವೆಲ್ಲರೂ ಗುಂಪನ್ನ ದೊಡ್ಡದು ಮಾಡಿಕೊಟ್ಟಿದ್ದೀರಿ. ಇವಾಗ ತಟಸ್ಥ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ಇದು ಮಾಡಿದ್ರಿ. ತಟಸ್ಥ ಇಲ್ಲ, ಆರ್ಗನೈಸೇಷನ್ ಒಳಿತಿಗಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮಾಡಿದಂಥ ಸಂದರ್ಭದಲ್ಲಿ ಸರ್, ಮತ್ತೆ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲದಿಂದ ಕೂಡ ಗೊಂದಲ ನಡೀತಿದ್ರು ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಚುನಾವಣೆ ಮಾಡ್ತಾರಾ ಇಲ್ವಾ? ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಪ್ರಕಾರವಾಗಿ ತಗೊಳ್ತಾ ಇದ್ದಾರೆ. ಟೈಮ್ ಇದೆ. ಎಲೆಕ್ಷನ್ಸ್ ಇಸ್ ಅ ಬಿಗ್ ಪ್ರೋಸೆಸ್. ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಮಾಹಿತಿಗಳು ಎಲ್ಲದನ್ನೂ ಕೂಡ ಕಲೆ ಹಾಕಿ ಕೊಟ್ಟಿದ್ದಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ನಿರ್ಧಾರವನ್ನು ತಗೊಂಡು ಅವ್ರು ಯಾವ ನಿರ್ಧಾರವನ್ನು ಹೈಕಮಾಂಡ್ ಕೊಡುತ್ತೋ ಅದು ಫಾಲೋ ಮಾಡ್ತಾರೆ. ಒಂದ್ ವೇಳೆ ಏನಾದ್ರು ಎಲೆಕ್ಷನ್ ಮಾಡದೆ ಹೋಗಿ ವಿಜೇಂದ್ರ ಅವ್ರಿಗೆ ಮುಂದುವರಿಸಿದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ? ಅದು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಐ ಥಿಂಕ್ ಹೈಪೋಥೆಟಿಕಲ್ ಕ್ವಶನ್, ದೇರ್ ಇಸ್ ನೋ ಆನ್ಸರ್ ಫಾರ್ ಇಟ್. ಥ್ಯಾಂಕ್ಸ್. ಎಸ್, ಇದಾಗಿತ್ತು ಕುಮಾರ್ ಬಂಗಾರಪ್ಪರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲಿಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.